IPL 2024ರ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೀಗಿದೆ. ವಿರಾಟ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ಅಭಿಮಾನಿಗಳನ್ನು ಕುಣಿಸಿತು. ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಮುಂದೆ ಪಂಜಾಬ್ ಕಿಂಗ್ಸ್ ಕೊಟ್ಟ 177 ರನ್ಗಳ ಟಾರ್ಗೆಟ್ ಅನ್ನು RCB 6 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿದೆ. ಕೊಹ್ಲಿ ವಿಕೆಟ್ ಪತನದ ನಂತರ ಸ್ವಲ್ಪ ಟೆನ್ಷನ್ ಆಗಿತ್ತು. ಆದರೆ DK ಇದ್ಮೇಲೆ ಆ ಟೆನ್ಷನ್ ಹಾಗೆ ಇರೋದಕ್ಕೆ ಸಾಧ್ಯನಾ? 177 ರನ್ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ಕಣಕ್ಕಿಳಿದ RCBಗೆ ವಿರಾಟ್ ಕೊಹ್ಲಿ ಒಳ್ಳೆ ಆರಂಭ ಕೊಟ್ಟರು. ತುಂಬಾ ಹೊತ್ತು ನಿಂತು 77 ರನ್ ಗಳಿಸಿ ನಂತರ ಔಟ್ ಆದ್ರು. ತಂಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು. RCB ಯಾವಾಗ್ಲೂ ಈ ಥರದ ಸಂಕಷ್ಟದ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ ಅಂದಾಗ ಆಪದ್ ಬಾಂಧವನಾಗಿ ಎಂಟ್ರಿ ಕೊಡೋದೇ DK. ಎಸ್, DKಯ ಆಟ ಎಲ್ಲರ ಮನಸೂರೆಗೊಳ್ತು. ಮಹಿಪಾಲ್ ಲೊಮ್ರೋರ್ ಜೊತೆ ಸೇರಿ ದಿನೇಶ್ ಕಾರ್ತಿಕ್ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿಬಿಟ್ರು. ಯಾಕಂದ್ರೆ ಕೊಹ್ಲಿ ಔಟ್ ಆದ್ಮೇಲೆ ಓವರ್ ಇದ್ದಿದ್ದು ಕಮ್ಮಿ, ಆದರೆ ರನ್ ಗಳಿಸಬೇಕಾಗಿದ್ದು ಜಾಸ್ತಿ. ಪಂದ್ಯ ಕೈ ಚೆಲ್ತು RCB ಅಂತ ಅಭಿಮಾನಿಗಳು ನಿರಾಸೆಗೊಂಡಿದ್ರು. ಆದರೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದೇ ನಮ್ಮ DK. ಲಾಸ್ಟ್ ಓವರ್ನಲ್ಲಿ 10 ರನ್ ಬೇಕಾಗಿತ್ತು. ಮೊದಲ ಎಸೆತದಲ್ಲೇ ಸಿಕ್ಸರ್ ಸಿಡಿಸಿದ ಕಾರ್ತಿಕ್ ನೆಕ್ಸ್ಟ್ ಬೌಂಡ್ರಿ ಸಿಡಿಸಿ ತಂಡಕ್ಕೆ ರೋಚಕ ಗೆಲುವನ್ನ ತಂದ್ಕೊಟ್ರು. ದಿನೇಶ್ ಕಾರ್ತಿಕ್ ಅವರ ಬೌಂಡ್ರಿ ಹಾಗೆ ಸಿಕ್ಸರ್ ಆಟ RCB ಅಭಿಮಾನಿಗಳಿಗೆ ರಸದೌತಣ ನೀಡಿತು. 10 ಎಸೆತಗಳಲ್ಲಿ ಅಜೇಯ 28 ರನ್ ಗಳಿಸಿದ್ರೆ ಲೊಮ್ರೋರ್ 17 ರನ್ ಗಳಿಸಿದ್ರು. 19.2 ಓವರ್ಗಳಲ್ಲೇ RCB ಗುರಿ ತಲುಪಿತು. ದಿನೇಶ್ ಕಾರ್ತಿಕ್ 4-6 ಹೊಡಿತಾ ಇದ್ದ ಹಾಗೆ ಗ್ಯಾಲರಿಯಲ್ಲಿ ಕೂತು ಪಂದ್ಯ ನೋಡ್ತಾ ಇದ್ದ ವಿರಾಟ್ ಕೊಹ್ಲಿ ಅಂತೂ ಸೀಟ್ ಮೇಲೆ ಕೂರ್ತಾನೆ ಇರಲಿಲ್ಲ. ಎದ್ದು ಕುಣಿತಾ ಇದ್ರು, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡೇ ದಿನೇಶ್ ಕಾರ್ತಿಕ್ಗೆ ಹುರಿದುಂಬಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಅವರ ಈ ಜೋಶ್ ನೋಡಿ ಕೂಡ ಅಭಿಮಾನಿಗಳು ಸಖತ್ ಖುಷಿ ಪಟ್ರು. ಗೆಲುವು ತನ್ನದಾಗಿಸಿಕೊಂಡು ವಾಪಸ್ ಬರ್ತಾ ಇದ್ದ DK ಕಡೆಗೆ ಬಂದ ವಿರಾಟ್ ಕೊಹ್ಲಿ ಅಡ್ಬಿದೆ ಗುರು ಅನ್ನೋ ರೀತಿಯಲ್ಲಿ ಬಂದು ಗೆಲುವಿನ ಖುಷಿಯನ್ನ ವ್ಯಕ್ತಪಡಿಸಿದ್ರು. ವಿರಾಟ್ ಕೊಹ್ಲಿ ಕೊಟ್ಟಂತ ರಿಯಾಕ್ಷನ್ಸ್, ವಿಡಿಯೋ ಹಾಗೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.